ಈಗ ನಾವು ನಿಮಗೆ ಕೇಸ್ ಸ್ಟಡಿಗಳನ್ನ ಕೊಡ್ತಾ ಹೋಗ್ತೀವಿ, ಏರಿಯಾ ವೈಸ್ ಎಲ್ಲೆಲ್ಲಿ ಹೇಗೆ ಏನಾಗಿದೆ ಅಂತಂದ್ಬಿಟ್ಟು. ರಾಜಾಜಿನಗರದ ಪರಿಸ್ಥಿತಿ, ರಾಜಾಜಿನಗರದಲ್ಲೂ ಕೂಡ ಹೀಗೇನೆ ಎಲ್ಲ ಕಡೆಯಲ್ಲೂ ನೋ ಸ್ಟಾಕ್ ಬೋರ್ಡ್ಗಳು, ಎಲ್ಲ ನೋಡಿದ್ರೂ ಕೂಡ ನೋ ಸ್ಟಾಕ್ ಇದೊಂದೇ ಬೋರ್ಡ್ ಎಲ್ಲ ಕಡೆ. ಆಮೇಲೆ ಅವ್ರು ಏನು ಹೇಳ್ತಾರೆ ಗೊತ್ತಾ, ನಮ್ಮ ಹತ್ರ ಲೋಡ್ ಇಲ್ಲ, ಯಾವಾಗ ಬರುತ್ತೆ ಸರ್ ಅಂದರೆ ಅದು ಗೊತ್ತಿಲ್ಲ. ಬಂದಾಗ ರಾಜಾಜಿನಗರ ಸೂಪರ್ ಗ್ಯಾಸ್ ಬಂಕ್ ಮುಂದೆ ಜನ ಕ್ಯೂ ನಿಂತ್ಕೊಂಡಿದ್ದಾರೆ. ಸ್ಟಾಕ್ ಇಲ್ಲದ ಕಾರಣ ಬಂಕ್ ಮುಚ್ಚಿಬಿಟ್ಟಿದ್ದಾರೆ. ಆಮೇಲೆ ಈ ಆಟೋದವ್ರು ಬಂದು ಸುಮ್ಮನೆ ಕ್ಯೂ ನಿಂತ್ಕೋತಾರೆ ಅಂತ. ನಿನ್ನೆ ಸ್ಟಾಕ್ ಖಾಲಿಯಾದ ಬಳಿಕ ಬಂಕನ್ನು ಬಂದ್ ಮಾಡಿಕೊಂಡಿದ್ದಾರೆ. ಆಟೋ ಗ್ಯಾಸ್ ಎಮರ್ಜೆನ್ಸಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದ್ದೀವಿ. ಇದು ಬೆಂಗಳೂರಿನ ರಾಜಾಜಿನಗರದ ಸೂಪರ್ ಗ್ಯಾಸ್ ಬಂಕ್ ಮುಂದೆ ಈಗ ನಿನ್ನೆ ಇತ್ತು, ಅಲ್ಲಿ ಇವತ್ತಿಲ್ಲ, ಹಾಗಾಗಿ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಆಟೋದವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ, ದಯವಿಟ್ಟು ಕ್ಯೂ ನಿಂತ್ಕೋಬೇಡಿ, ಸ್ಟಾಕ್ ಇಲ್ಲ, ಬಂದಾಗ ನೀವೇ ಹೋಗಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಪ್ರಸ್ತುತ ಯುದ್ಧದ ಎಫೆಕ್ಟ್ನಿಂದಾಗಿ ಸೃಷ್ಟಿಯಾಗಿರುವಂತಹ ಗ್ಯಾಸ್ ಎಮರ್ಜೆನ್ಸಿಯಿಂದ ಈಗ ಆಟೋ ಚಾಲಕರ ಪರದಾಟ ದಿನ ಕಳೆದಂತೆ ಬಹಳ ಕೆಟ್ಟ ಪರಿಸ್ಥಿತಿಗೆ ತಲುಪ್ತಾ ಇದೆ. ಕಾರಣ ಇಷ್ಟೇ, ಬಂಕ್ಗಳೀಗ ಕ್ಲೋಸ್ ಆಗ್ತಾ ಇರುವಂಥದ್ದು. ಅಂದರೆ ನಿನ್ನೆ ಮೊನ್ನೆ ಎಲ್ಲವೂ ಕೂಡ ಕೆಲ ಬಂಕ್ಗಳಲ್ಲಾದರೂ ಅಟ್ಲೀಸ್ಟ್ ಅವರಿಗೆ ಒಂದಷ್ಟು LPG ಅನ್ನುವಂಥದ್ದು ಸಿಗ್ತಾ ಇತ್ತು. ಈಗ ಅದು ಕೂಡ ಸಿಗದೇ ಇರುವಂಥ ಕಾರಣಕ್ಕಾಗಿ ಬಂಕ್ಗಳು ಕ್ಲೋಸ್ ಆಗಿದೆ. ಸ್ಟಾಕ್ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಈಗ ಬಂಕ್ಗಳನ್ನು ಕ್ಲೋಸ್ ಮಾಡಲಾಗ್ತದೆ. ಹಲವರು ಬೇರೆ ಆಯ್ಕೆಗಳೇ ಇಲ್ಲದೆ ಬಂಕ್ನ ಮುಂಭಾಗವೇ ಆಟೋಗಳನ್ನು ನಿಲ್ಲಿಸಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಯಾವಾಗಾದರೂ ಇನ್ ಕೇಸ್ ಸಿಕ್ಕಿದ್ರೆ ನಾವು ವಾಪಸ್ ಬಂದು ಬಂಕ್ಗಳಲ್ಲಿ ಹಾಕ್ಸ್ಕೊಳ್ಬೋದು, ಆ ಸಂದರ್ಭದಲ್ಲಿ ನಮಗೆ ಮೊದಲಿಗೆ ಸಿಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಆಟೋಗಳನ್ನು ಕ್ಯೂನಲ್ಲಿ ಇಟ್ಟು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸದ್ಯ ನಾನೀಗ ರಾಜಾಜಿನಗರದ ತಿಮ್ಮಯ್ಯ ರಸ್ತೆ ಏನಿದೆ ಅದರ ಮುಂಭಾಗದಲ್ಲೇ ಇರುವಂತಹ ಬಂಕ್ನ ಮುಂದೆ ಇದ್ದೀನಿ. ಸೂಪರ್ ಗ್ಯಾಸ್ ಅನ್ನುವಂತಹ ಗ್ಯಾಸ್ ಸ್ಟೇಷನ್ನ ಮುಂಭಾಗದಲ್ಲಿದ್ದೇನೆ. ನಿನ್ನೆ ಎಲ್ಲವೂ ಕೂಡ ಈ ಭಾಗದಲ್ಲಿ ಅಲ್ಪ ಪ್ರಮಾಣದಲ್ಲಿ ಟೈಮಿಂಗ್ಸನ್ನು ಫಿಕ್ಸ್ ಮಾಡಿ ಈ ಸಪ್ಲೈನ ಫಿಲ್ಲಿಂಗನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಬಟ್ ಇವತ್ತು ಅದು ಕೂಡ ಕಂಪ್ಲೀಟ್ ಆಗಿ ನಿಂತಿದೆ. ಲೋಡ್ ಇವತ್ತು ಬರೋದಿಲ್ಲ, ಸೋಮವಾರದ ನಂತರವೇ ಲೋಡ್ ಬರುವಂಥ ಸಾಧ್ಯತೆ ಇದೆ. ಆ ನಂತರದಲ್ಲಿ ಬಂದರೆ ನೋಡೋಣ ಅನ್ನುವಂತಹ ಮಾಹಿತಿಗಳನ್ನು ಇಲ್ಲಿನ ಸಿಬ್ಬಂದಿಗಳು ಬರುವಂಥ ಆಟೋ ಚಾಲಕರಿಗೆ ಕೊಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಬೇರೆ ಆಯ್ಕೆಗಳೇ ಇಲ್ಲದೆ ಬಂದಂಥ ಆಟೋ ಚಾಲಕರು ನೋಡ್ತಾ ಇದ್ದಾರೆ, ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಕಾರಣ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ, ಎಲ್ಲಿ ಸಿಗುತ್ತೆ ಅಲ್ಲಿ ಹುಡುಕಾಟವನ್ನು ಮಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ಸೊ ಅದೇ ಕಾರಣಕ್ಕೆ ಕೆಲವೊಂದಷ್ಟು ಜನ ಆಟೋಗಳನ್ನು ತೆಗೆಯೋದೇ ಬೇಡ ಅನ್ನುವಂಥ ಕಾರಣಕ್ಕಾಗಿ ಈ ಥರ ಬಂಕ್ಗಳ ಮುಂದೆ ನಿಲ್ಲಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಟೋ ಚಾಲಕರೊಬ್ಬರಿದ್ದಾರೆ, ನಾನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಪರಿಸ್ಥಿತಿ ಬಹಳ ಕೆಟ್ಟ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಅವರೇ ವಿವರಿಸ್ತಾರೆ. ಬಂಕ್ಗಳ ಮುಂದೆ ಕಾಯುವಂಥದ್ದು, ಗಂಟೆಗಟ್ಟಲೆ ನಿಲ್ಲುವಂಥ ಪರಿಸ್ಥಿತಿ ಇವತ್ತು ಹೇಗಿದೆ ಸರ್? ಸರ್, ನಾವು ನಿನ್ನೆ ನೈಟು 11 ಗಂಟೆ ರಾತ್ರಿಗೆ ಬಂದು ನೈಟೆಲ್ಲ ಇಲ್ಲೇ ಮಲಗಿದ್ದು, ಬೆಳಿಗ್ಗೆ 4:15 ಹಾಕಿಸ್ಕೊಂಡು ಹೋಗಿದ್ದೀನಿ. ಇಡೀ ರಾತ್ರಿ ನಾನು ನಿದ್ದೆ ಮಾಡಿಲ್ಲ. ಆಮೇಲೆ ಒಬ್ಬರಿಗೆ 400 ರೂಪಾಯಿ ಥರ ಹಾಕ್ಕೊಡ್ತಾರೆ. ಯಾಕೆ ಈಗ ಒಬ್ಬರು ಇಬ್ಬರು ನಾನು ಫುಲ್ ಟ್ಯಾಂಕ್ ಬೇಕು ಅಂತ ಹಾಕಿಸ್ಕೊಂಬಿಟ್ರೆ ಈಗ ಬೇರೆಯವ್ರಿಗೆಲ್ಲ ಬೇಕಲ್ವ, ಅದಕ್ಕೋಸ್ಕರವಾಗಿ ಏನು ಮಾಡೋರು ಇವರು, ಪ್ರತಿಯೊಬ್ಬರಿಗೂ 400 ರೂಪಾಯಿ ಥರ ಹಾಕ್ಕೊಟ್ಟಿದ್ದಾರೆ. ಈಗ ಲೋಡ್ ಬಂದಿಲ್ಲ ಅಂತೇಳಿ ಇವರು ಸ್ಟಾಪ್ ಮಾಡಿದ್ದಾರೆ. ಕೇಳಿದ್ರ ಯಾವಾಗ ಬರ್ಬೋದು ಏನಾದರೂ ಕೇಳಿದೆ, ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಬಂದರೆ ನಾವು ಹಾಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಸುಮಾರು ಜನ ಪಾಪ ಈ ಥರ ನೋಡಿ ಬಂದು ಹೋಗಿದ್ದಾರೆ. ಈಗ ಪೂರ್ತಿ ಗ್ಯಾಸ್ ಇಲ್ಲದ ಗಾಡಿಗಳು, ಒಂದು 4-5 ಗಾಡಿಗಳು ಬಂಕ್ ಒಳಗಡೆ ನಿಂತಿದೆ. ಮನೆ ಸಿದ್ದರಾಮಯ್ಯನವರು ದಯವಿಟ್ಟು ಈ ತೊಂದರೆನ ಪರಿಹರಿಸ್ಕೊಡ್ಬೇಕು ಅಂತೇಳಿ ನನ್ನ ಕಳಕಳೆ ಮನವಿ. ಇದು ಚಾಲಕರು ಹೇಳುವಂಥದ್ದು ಬಹಳ ಕ್ಲಿಯರ್ ಆಗಿದೆ. ಪಾಪ ರಾತ್ರಿ ಎಲ್ಲ ಇಲ್ಲೇ ಕಾದಿದ್ದೀನಿ, ಆದರೂ ಕೂಡ ನನಗೆ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಕೂಡ ಫಿಲ್ಲಿಂಗ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸಿಗುವಂಥ ಒಂದು 300-400 ರೂಪಾಯಿಗೆ ಗ್ಯಾಸನ್ನು ತುಂಬಿಸ್ಕೊಂಡು ಜೀವನ ಮಾಡಬೇಕಾದಂಥ ಪರಿಸ್ಥಿತಿ ಅನ್ನುವಂಥ ಮಾತುಗಳನ್ನ ಹೇಳ್ತಿದ್ದಾರೆ. ಬೆಂಗಳೂರಿನ ಬಹುತೇಕ ಕಡೆ ಇರುವಂಥ ಗ್ಯಾಸ್ ಸ್ಟೇಷನ್ಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲವೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.